ಇದು ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ವಸತಿ ನಿಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ವೇತನ ನೀಡುವಲ್ಲಿ ವಿಳಂಬ ಧೋರಣೆ ಅನುಸರಿಸದೆ ಕೂಡಲೇ ವೇತನ ಪಾವತಿ ಮಾಡಬೇಕೆಂದು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷರಾದ ಎನ್.ಎಂ. ಮೈತ್ರಿಕರ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕಳೆದ ಜೂನ್ ತಿಂಗಳಿಂದ ನಿಯಮಾನುಸಾರವಾಗಿ ಕಾರ್ಮಿಕರಿಗೆ ಸಮರ್ಪಕ ವೇತನ ನೀಡುತ್ತಿಲ್ಲ. ಅದಲ್ಲದೆ ಪ್ರತಿ ತಿಂಗಳು ₹2,000 ವೇತನ ಕಡಿತಗೊಳಿಸಲಾಗುತ್ತಿದೆ ಎಂದು ದೂರಿದರು. ವೇತನ ನೀಡುವಲ್ಲಿ ತಾರತಮ್ಯವೆಸಗುತ್ತಿರುವ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಇದ್ದರೂ ಗುತ್ತಿದಾರ ಹಾಗೂ ಏಜೆನ್ಸಿಗಳ ವಿರುದ್ಧ ಯಾವುದೇ ಕ್ರಮ ಜರುಗಿಸುತ್ತಿಲ್ಲ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಕಾರ್ಮಿಕರಿಗೆ ವೇತನ ಜೊತೆಗೆ ಇಪಿಎಫ್ ನೀಡುವಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಏಜೆನ್ಸಿ ಕಪ್ಪು ಪಟ್ಟಿಗೆ ಸೇರಿಸುವ ಮೂಲಕ ಕೃತ್ಯಗಳಿಗೆ ಬೆಂಬಲ ನೀಡುತ್ತಿರುವ ಜಿಲ್ಲಾ ಉಪನಿರ್ದೇಶಕರು, ತಾಲೂಕು ಸಹಾಯಕ ನಿರ್ದೇಶಕರು ಮತ್ತು ಜೆಡಿಎಸ್ ಹನುಮಂತರಾಯ ಇವರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಲಾಯಿತು. ಈ ಅಡಿಗೆ ಕಾರ್ಮಿಕರು, ಅಲ್ಲಿ ಕೆಲಸ ಮಾಡತಕ್ಕಂತ ಅಡಿಗೆ ಕಾರ್ಮಿಕರು, ಅವರಿಗೆ ಪ್ರತಿ ತಿಂಗಳ 2,000 ರಿಂದ 3,000 ರೂಪಾಯಿವರೆಗೆ ಕಡಿಮೆ ಮುಲಾಜಿಲ್ದಾಗ ಏನೋ ಅವ್ರನ್ನ ಕೇಳಿದ್ರು ಆಯ್ಕೆ ನೀಡ್ತಾ ಇದ್ದಾರೆ. ಯಾರು? ನಮ್ಮ ಉಪನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ. ತಾಲೂಕು ಆಫೀಸರ್ನು ಅವ್ರನ್ನು ಇವರೇ ಹಾಕ್ತೀವಿ ಅದನ್ನು ಆಯ್ಕೆ ಹೋಗ್ತಾರೆ. ಇದಕ್ಕೆ ನಾವು CS ಹತ್ರ ಹೋದಾಗ ಅವರು ಇಲ್ಲ ಸರ್, ಈ ತರ 9 ತಿಂಗಳ ಸ್ಯಾಲರಿ ಆಗಿಲ್ಲ ಹಂಗ ಅಂತ ಅಂದ್ಕೊಳ್ಳಿ ಅವರು ಇಮಿಡಿಯೇಟ್ ಆಗಿ ಅವ್ರು ಮಾಡಿದ್ರು. ಅದಾದ ನಂತರ ಕೆಲವು ದಿವಸಕ್ಕ ಒಂದು 6 ತಿಂಗಳ 5 ತಿಂಗಳು ಅದರಲ್ಲಿ 9 ತಿಂಗಳ ಸ್ಯಾಲರಿ 5 ತಿಂಗಳು 6 ತಿಂಗಳು ಸ್ಯಾಲರಿ ಆಯ್ತು. ಅದರಲ್ಲಿ ಕೂಡ ಏರುಪೇರು ಅಂದ್ರೆ ತಿಂಗಳಿಗೆ ಎಷ್ಟು ಅಂತ ಅಲ್ಲಿ ಕ್ಯಾಲ್ಕುಲೇಷನ್ ಇಲ್ಲ. ನಾನು ಇಮಿಡಿಯೇಟ್ ಆಗಿ ಅವ್ರ ಅಕೌಂಟ್ ಅಂದ್ರೆ ಯಾರು ಕಾರ್ಮಿಕರ ಆ ಕಾರ್ಮಿಕರ ಅಕೌಂಟ್ ತಗೊಂಡು ಇದು ಮೇಡಮ್ ಮತ್ತೆ ಇದು ಎಷ್ಟು ತಿಂಗಳ ಸಂಬಳ ತಿಂಗಳಿಗೆ ಎಷ್ಟು ಬಿದ್ದಂಗ ಅಂತ ಕೇಳಿದ್ರೆ ಸರಿ ನಾನು ನೋಡ್ತೀನಿ ಅಂತ ಹೇಳಿ ಇದುವರೆಗೂ ಆ ಮಾತು ಕೇಳೇ ಒಂದು 3 ತಿಂಗಳ 3.5 ತಿಂಗಳಾಯ್ತು. ಇದುವರೆಗೂ ಆಗ್ತಾ ಇಲ್ಲ ಕೆಲಸ. ಒಂದು ಮತ್ತೆ ಇನ್ನೊಂದೇನಂದ್ರೆ ಪ್ರತಿಯೊಂದು ಹಾಸ್ಟೆಲ್ಗಳಲ್ಲಿ ಈ ಆಹಾರ ಸಪ್ಲೈ ಮಾಡೋರು ಟೋಟಲಿ ಅವ್ರಿಗೆ ಏನೋ ದುಡ್ಡು ಕೊಡ್ತಾರ ಅನ್ನೋ ಒಂದು ಸುದ್ದಿ ಇದೆ. ಮತ್ತೆ ಆಹಾರ ಬದಲಿಗೆ ವಾರ್ಡನ್ಗಳಿಗೆ ದುಡ್ಡು ಕೊಡ್ತಾರ ಅನ್ನೋ ಸುದ್ದಿ ಇದೆ. ಮತ್ತೆ ಪ್ರತಿ ತಿಂಗಳ ಆಹಾರ ಸುರಕ್ಷತಾ ಗುಣಮಟ್ಟದ ಇಲಾಖೆಯಿಂದ ಅವರು ಟೆಸ್ಟ್ ಮಾಡಬೇಕು ದವಸ ಧಾನ್ಯಗಳನ್ನ. ಇವು ಗೌರ್ಮೆಂಟ್ ಸಪ್ಲೈ ಮಾಡೋ ಹೊರತುಪಡಿಸಿ ಎಲ್ಲಾ ಒಂದು ಉಪ್ಪು, ಖಾರ, ಅರಿಶಿಣ ಇನ್ನಿತರ ಪದಾರ್ಥಗಳನ್ನ ಟೆಸ್ಟ್ ಮಾಡಿಸಿ ಅದನ್ನ ಪ್ರಯೋಗಾಲಯಕ್ಕೆ ಕಳಿಸಿ ಆ ವ್ಯಕ್ತಿ ಬಂದ ನಂತರ ಸಪ್ಲೈ ತಗೋಬೇಕು ಆಟಗಳಿಗೆ. ಇದು ಯಾವುದು ಆಗ್ತಾ ಇಲ್ಲ. ಇದನ್ನು ಕಳಿಸ್ತೀವಿ. ಇದನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಇದನ್ನ ಒಂದು ಉಗ್ರವಾಗಿ ಹೋರಾಟ ಹಮ್ಮಿಕೊಳ್ತೀವಿ. ಒಂದು ಇನ್ನೊಂದೇನಂದ್ರೆ ಇಲ್ಲಿ ಈ ವಾರ್ಡನ್ಗಳು ಹಾಜರಾತಿ ಸರಿ ಕೊಡ್ತಾ ಇಲ್ಲ. ಯಾರು? ಇವರು ಕಾರ್ಮಿಕರದ್ದು. ಇವರು ಒಂದೊಂದು ತಿಂಗಳಲ್ಲಿ 2-3 ದಿವಸ ಬಂದೇ ಇಲ್ಲ. ಅಲ್ಲಿ ನೋಡಿದ್ರೆ ಕರೆಕ್ಟ್ ಬಂದಿರ್ತಾರೆ. ಅವ್ರು ನಾವು ರಿಪೋರ್ಟ್ ತಗೊಂಡಿವಿ, ನಮ್ಮ ಕರೆಕ್ಟ್ ಬಂದಿರ, ಈಗ ಕರೆಕ್ಟ್ ಬಂದಿವಿ ಸರ್, ನಾವು ಬೇಕಾಗಿ ನಾವು ಅವ್ರ ಎದುರಿಗೆ ಮಾಡ್ತಾ ಅಂದ್ರು ಮಾತಾಡ್ತೀವಿ ಅಂತ. ಇವ್ರದ್ದು ಪ್ರತಿ ತಿಂಗಳ 2,000 ರಿಂದ 3,000 ರೂಪಾಯಿ ಕಡಿಮೆ ಸ್ಯಾಲರಿ ಆಗ್ತಾರೆ. ಮತ್ತೆ ಈ ವಿಷಯ ತಾಲೂಕಾ ಆಫೀಸರ್ ಇವರು ಸಹಾಯಕ ನಿರ್ದೇಶಕರು ಗೊತ್ತು, ಮತ್ತೆ ಅಲ್ಲಿ ಇವರು DD ಮೇಡಮ್ ಗೊತ್ತು. ಮತ್ತೆ ಇದು ಈ ರೀತಿ ಹೆಚ್ಚಾಗಿ ಮಾಡೋದು ಹನುಮಂತರಾಯ ಅಂತೇಳಿ ಅಂಬೇಡ್ಕರ್ ವಸತಿ ನಿಲಯ ಇಲ್ಲಿ ನಮ್ಮ ಬಾಲಾಜಿ ಕಾಂಪ್ಲೆಕ್ಸ್ ನಲ್ಲಿ ಆ ಒಂದು ಹಾಸ್ಟೆಲ್ ನ ವಾರ್ಡನ್ ಬರೀ ಇದೇ ರೀತಿ ಮಾಡ್ತಾನ. ಅವರು ಸ್ವಲ್ಪ ಅವ್ರ ಮೇಲೆ ಕ್ರಮ ಜರುಗಿಸಬೇಕನ್ನೋದು ನಮ್ಮ ಒತ್ತಾಯ. ಜೊತೆಗೆ ಯಾವ ಹಾಸ್ಟೆಲ್ ಕೂಡ ಸ್ವಚ್ಛತೆ ಇಲ್ಲ. ಲಾಸ್ಟ್ ಟೈಮ್ ಇವರು ನೋಡಲ್ ಆಫೀಸರ್ ಮತ್ತೆ ಒಂದು ತಂಡನೂ ಬಂದಿತ್ತು. ಆ ತಂಡದ ಬಗ್ಗೆ ನಾವು ಆಯ್ಕೆಯಲ್ಲಿ ಹಾಕಿದ್ರೆ ಇದುವರೆಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಈ ಅವ್ರು ಏನೋ ಒಂಥರ ಬಂದಿರಬಹುದು. ಮತ್ತೆ ದಯವಿಟ್ಟು ಅವ್ರಿಗೆ ಎಷ್ಟೋ ಸರ್ತಿ ನಾವು ಹೇಳಿದ್ವಿ, ಇಲ್ಲಿ ಸರ್ಕಿಟ್ ಹೌಸ್ ಇದೆ ಗೌರ್ಮೆಂಟ್ ಇಂದು, ಇಲ್ಲೊಂದು IB ಇದೆ, ಅದನ್ನು ಬಿಟ್ಟು ನೀವು ಖಾಸಗಿ ಹೋಟೆಲ್ಗಳಲ್ಲಿ ಯಾಕೆ ಕೊಡಿಸ್ತೀರಿ ಅಂತ ಕೇಳಿದ್ರು ಅದಕ್ಕೂ ಉತ್ತರ